PF ಇತ್ಯಾದಿ ಅವರು ಕೊಡ್ತಾರೆ, ಜೊತೆಗೆ ಕೊಡ್ತಾರೆ. ಆಮೇಲೆ ಒಂದು ಅವ್ರಿಗೆ ಒಟ್ಟಾರೆ ಆ ಕ್ಯಾಂಪಸ್ ಸೆಲೆಕ್ಷನ್ ಬಂದಾಗ ಅಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆದ್ಮೇಲೆ ಅಂದ್ರೆ ಅಲ್ಲಿ ಹೋಗಿ ಸೆಲೆಕ್ಷನ್ ಆದ್ಮೇಲೆ ಇಲ್ಲಿ ಯಾರಿಗೆ ಇಲ್ಲಿ ಇದು ಮಾಡ್ತಾರೆ ಅವ್ರು ಸೆಲೆಕ್ಷನ್ ಕರೀತಾರ. ಅಂಡ್ ಮೋಸ್ಟ್ ಪ್ರಾಬಬ್ಲಿ ದೇರ್ ರಿಕ್ವೈರ್ಮೆಂಟ್ ಈಸ್ ಇನ್ ಅ ಬಿಗ್ ನಂಬರ್. ಇನ್ನೂ ದೊಡ್ಡದಾಗ ಅವ್ರಿಗೆ ಅವಕಾಶ ಬೇರೆ ಬೇರೆ ಕಂಪ್ನಿಯವ್ರು ಕೊಟ್ಟಿದ್ದಾರೆ. ರೂಮ್ ಕೊಡ್ತಾರೆ, ಊಟ ಕೊಡ್ತಾರೆ ಮತ್ತು ಟ್ರಾನ್ಸ್ಪೋರ್ಟೇಶನ್ ಅವ್ರಿಗೆ ಫ್ರೀ ಕೊಡ್ತಾರೆ. ಅಷ್ಟೆಲ್ಲ ಅವ್ರಿಗೆ ಕೊಟ್ಟು ಈ ಒಂದು ಅವಕಾಶ ಅವ್ರು ಕಲ್ಪಿಸೋರಿದ್ದಾರೆ. ಸರ್, ಈ ಒಂದು ಪ್ಲಾಟ್ಫಾರ್ಮ್ ಅಡಿಯಲ್ಲಿ ಇನ್ನೊಂದೊಂದು ಸಂತೋಷದ ವಿಷಯ, ನಮ್ಮ ಬಸವೇಶ್ವರ ಆಸ್ಪತ್ರೆಯಲ್ಲಿ ಸುಮಾರು ಒಂದು 200 ಜನರಿಗೆ ಅಂದ್ರೆ ಒಂದು 100 ನರ್ಸಸ್ ನಾವು ಎಂಪ್ಲಾಯ್ ಮಾಡೋರಿದ್ದೀವಿ. ಒಂದು 100 ಜನ ನರ್ಸಿಂಗ್ ಗ್ರಾಜುಯೇಟ್ಸ್, ಡಿಪ್ಲೊಮಾ ಆಗಿರ್ಲಿ, ಡಿಗ್ರಿ ಆಗಿರ್ಲಿ ಅಂಡ್ ಈವನ್ ಪೋಸ್ಟ್ ಗ್ರಾಜುಯೇಟ್ ಮಾಡಿದವರಿಗೆ ಒಂದು 100 ಜನರಿಗೆ ನಾವು ಎಂಪ್ಲಾಯ್ ಮಾಡೋರಿದ್ದೇವೆ. ಅದಲ್ಲದೆ ಇನ್ನೂ ಬೇರೆ ಬೇರೆ ಕಡೆ ಸ್ವಲ್ಪ ಟ್ರೈನ್ಡ್ ಪೀಪಲ್, ನಾನು ಅದು ಇದು ಅಂತ ಹೇಳೋದಲ್ಲ ಡೀಟೇಲ್ ಆಗಿ, ಅದ್ರ ಬೇರೆ ಬೇರೆ ಅವಕಾಶನ ಟ್ರೈನ್ ಆದವರಿಗೆ, ಯಾರು ಎಕ್ಸ್ಪರ್ಟರ್ಸ್ ಇದೆ ಈ ಕೆಲಸವನ್ನ ಮಾಡೋಂಥವ್ರಿಗೆ, ಅಂಥವರಿಗೆ ನಾವು ಎಂಪ್ಲಾಯ್ಮೆಂಟ್ ಆದಷ್ಟು ಬೇಗ ಕೊಡೋರಿದ್ದೇವೆ. ವಿತ್ ದಿಸ್ ವಿ ಆರ್ ಟ್ರೈಂಗ್ ಟು ರಿವ್ಯಾಂಪ್ ಬಸವೇಶ್ವರ ಹಾಸ್ಪಿಟಲ್ ಇನ್ ಅ ಬಿಗ್ ವೇ ಆಸ್ ಅರ್ಲಿ ಆಸ್ ಪಾಸಿಬಲ್. ಸ್ವಾಗತವನ್ನ ಕೋರುತ್ತಾ, ನಮ್ಮ ಮಧ್ಯದಲ್ಲಿ ನಮ್ಮ ಜೊತೆಗೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷರಾದ ಮಾನ್ಯ ರಾಜಾ ಭೀಮಳಿ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಇನ್ನೊಬ್ರು ಉದಯ್ ಚಿಂಚೋಳಿ ಅವರು ನಮ್ಮ ಕಾರ್ಯದರ್ಶಿಗಳು ನಮ್ಮ ಜೊತೆಗಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಕಿರಣ್ ದೇಶ್ಮುಖ್ ಅವರು ಆಡಳಿತ ಮಂಡಳಿಯ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ನಮ್ಮ ಜಂಟಿ ಕಾರ್ಯದರ್ಶಿಗಳು ಕೈಲಾಶ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಮತ್ತು ನಮ್ಮ ರಾಯಚೂರ ಅಂದ್ರೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ HKES ಉದ್ಯೋಗ ಅನ್ನುವಂತ ಒಂದು ಪ್ಲಾಟ್ಫಾರ್ಮ್ ಅನ್ನ ನಾವು ತಯಾರು ಮಾಡ್ಲಿಕ್ಕೆ ನಾವು ಚುನಾವಣೆ ಸಂದರ್ಭದಲ್ಲೂ ಅದ್ರ ಬಗ್ಗೆ ನಾವು ಘೋಷಣೆ ಮಾಡಿದ್ವಿ. ಈ HKES ಉದ್ಯೋಗ ಪ್ಲಾಟ್ಫಾರ್ಮ್ ಅನ್ನ ನಾಳೆ 10 ಗಂಟೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಟೈಮ್ ಆಗ್ಬೋದು, 10 ಗಂಟೆ 10:30 ಒಳಗಡೆ ಸನ್ಮಾನ್ಯ ಯಡಿಯೂರಪ್ಪನವರು BG ವುಮೆನ್ಸ್ ಕಾಲೇಜಿಗೆ ಬರ್ತಾ ಇದ್ದಾರೆ. ಈ HKES ಉದ್ಯೋಗ ನಾಳೆ ಉದ್ಘಾಟನೆಯನ್ನ ಅವ್ರ ಕೈಯಿಂದ ನಾವು ಮಾಡಿರ್ತೀವಿ. ಸರ್, ಒಂದು ನಮ್ಮ ಭಾಗದಲ್ಲಿ ನಿರುದ್ಯೋಗ ಕಂಪ್ಯಾರಿಟಿವ್ಲಿ ಬಹಳ ಜಾಸ್ತಿ ಇದೆ. ಉದ್ಯೋಗ ಅವಕಾಶ ಬಹಳಷ್ಟು ನಮ್ಮ ಗ್ರಾಜುಯೇಟ್ಸ್ಗಾಗ್ಲಿ ಅಥವಾ ಅವಕಾಶ ಕೊಡುವಂಥದ್ದು ಸ್ವಲ್ಪ ಕಷ್ಟನೇ. ಅವ್ರಿಗೊಂದು ಫೋರಂ, ಈ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಉದ್ಯೋಗ ಎಲ್ಲಿ ಸಿಗುತ್ತೆ, ಉದ್ಯೋಗ ಯಾವ ರೀತಿ ಅದನ್ನ ನಾವು ಪ್ರೊಕ್ಯೂರ್ ಮಾಡಬಹುದು, ಅದರ ಒಂದು ದಾರಿ ತೋರಿಸುವಂತ ಒಂದು ಕೆಲಸ ಈ ಫೋರಮದ ಅಡಿಯಲ್ಲಿ ನಾವು ಮಾಡ್ಲಿಕ್ಕೆ ಆ ಒಂದು ಯೋಜನೆಯನ್ನ ಹಾಕೊಂಡಿದ್ದೇವೆ. ಮೊದಲೇ ಒಂದು ಸಂತೋಷದ ವಿಷಯ ಅಂತಂದ್ರೆ ಇದರ ಒಂದು ಮುಖ್ಯ ಉದ್ದೇಶ ಟು ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಸ್ಕಿಲ್ಸ್ ಟು ದ ಯೂತ್ಸ್ ಇನ್ ದ ರೀಜನ್. ಅವರಿಗೆ ಎಂಪ್ಲಾಯ್ಮೆಂಟ್ ಸ್ಕಿಲ್ಗಳು ತರಬೇತಿ ಕೊಡುವಂತ ಒಂದು ಕೆಲಸನೂ ನಾವು ಮಾಡ್ತಾ ಇದ್ದೇವೆ. ನಾವು ಮೊನ್ನೆ ತಮ್ಮೆಲ್ಲರಿಗೂ ಗೊತ್ತಿರಬೇಕು, KGTTI ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು, ಮತ್ತು ಇನ್ನೊಂದು ಅಂತಂದ್ರೆ GTTTC ಗವರ್ಮೆಂಟ್ ಟೂಲ್ ರೂಮ್ ಟ್ರೈನಿಂಗ್ ಸೆಂಟರ್, ಅಲ್ಲಿನೂ ಕೂಡ ನಾವು ಈಗಾಗಲೇ MOU ಮಾಡಿದ್ದೇವೆ. ಅದೇ ರೀತಿಯ MOU ಅನ್ನ ನಾವು ನಮ್ಮ ಟಾಟಾ ಟೆಕ್ನಾಲಜೀಸ್ ITN ಅಲ್ಲಿ ಇನ್ನೊಂದು ಟ್ರೈನಿಂಗ್ ಇತ್ಯಾದಿ ಕೊಡ್ಲಿಕ್ಕೆ ಏನ್ ಮಾಡಿದಾರಲ್ಲ ಅವ್ರ ಜೊತೆಗೂ ಟೈಪ್ ಮಾಡೋದಿದೆ. ಯಾವುದೋ ಕಾರಣಕ್ಕೆ ಆ ದಿವಸ ಸಂಬಂಧಪಟ್ಟಂತ ಅಧಿಕಾರಿಗಳು ಅಲ್ಲಿ ಇರ್ಲಿಲ್ಲ ಅಂತ ಅನ್ನೋ ಕಾರಣಕ್ಕೆ ಅದು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದೇವೆ. ಆದಷ್ಟು ಬೇಗನೆ ಅಲ್ಲಿ ಕೂಡ ನಾವು ಟೈಪ್ MOU ಮಾಡ್ಕೊಂಡು ನಾವು ತರಬೇತಿಯನ್ನ ನಮ್ಮ ಮಕ್ಕಳಿಗೆ ಮತ್ತು ಒಟ್ಟಾರೆ ಅನ್ಎಂಪ್ಲಾಯ್ಡ್ ಯೂತ್ಸ್ ಗಳಿಗೆ ಕೊಡುವಂತ ಒಂದು ಯೋಜನೆ ಇಟ್ಕೊಂಡಿದ್ದೇವೆ. ಒಟ್ಟಾರೆ ಸರ್, ಈ ಭಾಗದಲ್ಲಿ ಒಂದು ಅವಕಾಶ ಅಪಾರ್ಚುನಿಟೀಸ್ ಎಲ್ಲೇ ಇದೆ ಕೇಂದ್ರ ನಾವು ಮಾಡ್ಲಿಕ್ಕೆ ನಾವು ಮುಂದಾಗಿದ್ದೇವೆ. ನಮ್ಮ ಒಬ್ರು ಸಾಮ್ರಾಣಿ ಅಂತ ನಮ್ಮ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಸೆಲ್ ಅವರು ಅದನ್ನ ಅವಿನಾಶ್ ಸಾಮ್ರಾಣಿ ಅವರು ಈ ಒಂದು ಕೆಲಸವನ್ನ ಸುಮಾರು ವರ್ಷದಿಂದ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಸೆಲ್ ನಲ್ಲಿ
ಅವರು ಮುಖ್ಯಸ್ಥರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದರು. ಅವರು ರಿಟೈರ್ ಆಗಿದ್ದಾರೆ. ಆದ್ರೆ ತಕ್ಷಣ ನಾವು ರಿಟೈರ್ಮೆಂಟ್ ಆದ್ಮೇಲೆ ಈ ಜವಾಬ್ದಾರಿಯನ್ನ ನಾವು ಅವಿನಾಶ್ ಸಾಮ್ರಾಣಿ ಅವರಿಗೆ ಕೊಟ್ಟಿದ್ದೇವೆ. ಸಾಕಷ್ಟು ಅನುಭವ ಇದೆ ಅವರಿಗೆ. ಆ ಒಂದು ಕೆಲಸ ಅವರು ಮಾಡ್ಬೇಕಂತ ನಾನು ಅವ್ರನ್ನ ವಿನಂತಿ ಮಾಡಿದ ತಕ್ಷಣ ಅವರು ಒಪ್ಕೊಂಡು ಈ ಸ್ಥಾನವನ್ನ ಅಲಂಕರಿಸಲು ಒಪ್ಪಿದ್ದಾರೆ. ಸರ್, ಒಟ್ಟಾರೆ ನಿರುದ್ಯೋಗಿ ಯುವಕರಿಗೆ ಟು ಗೈಡ್ ದಮ್ ಇನ್ ಅ ಪ್ರಾಪರ್ ವೇ ಅಂಡ್ ಟು ಸಮ್ ಎಕ್ಸ್ಟೆಂಟ್ ವೇರ್ ಪಾಸಿಬಲ್ ವಿ ವಿಲ್ ಫೈಂಡ್ ವೇಸ್ ಟು ಗೆಟ್ ದಮ್ ಟ್ರೈನ್ಡ್. ನಾವು ಅವರಿಗೆ ತರಬೇತಿ ಕೊಡುವಂತ ಒಂದು ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಬಹಳ ನಮ್ಮದೇ ಆದಂತ ಒಂದು ತರಬೇತಿ ಕೇಂದ್ರ ನಾವೇ ಸ್ಥಾಪನೆ ಮಾಡ್ಬೇಕಂದ್ರ ಅದು ಸ್ವಲ್ಪ ಕಷ್ಟದ ಕೆಲಸ. ಆದ್ರೆ ಈ ತರದ ಅವಕಾಶ ಎಲ್ಲರೂ ಇತ್ತು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾಳೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬರೆದಿದೆ. ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬಂದ ತಕ್ಷಣನೇ ಅಲ್ಲಿ ಸಾಕಷ್ಟು ಉದ್ಯೋಗ ಅವಕಾಶ ಎಲ್ಲರಿಗೆ ಸಿಗುತ್ತೆ. ಕೇಂದ್ರ ಸರ್ಕಾರದ ನಮ್ಮ ಮೋದಿ ಸರ್ಕಾರದ ಒಂದು ಆಗಾಗ ಅದ್ರ ಬಗ್ಗೆ ಮಾತನಾಡಿದಾಗ ಕನಿಷ್ಠ 1 ಲಕ್ಷ ಇದು ಅಂದ್ರೆ ಟೆಕ್ಸ್ಟೈಲ್ ಫೀಲ್ಡ್ ಅಲ್ಲಿ ತರಬೇತಿ ಇದ್ದಂತವರಿಗೆ ಉದ್ಯೋಗ ಅವಕಾಶ ಸಿಗುತ್ತೆ. ಸೊ ಈ ನಿಟ್ಟಿನಲ್ಲಿ ತಮ್ಗೆ ಒಂದು ಹಿಂದೆ ನಡೆದಂತ ವಿಷಯ ಹೇಳಿಕ್ಕೆ ಇಚ್ಛಪಡ್ತೇನೆ. ನಮ್ಮ ಹಿಂದಿನ SLN ಇಂಜಿನಿಯರಿಂಗ್ ಕಾಲೇಜ್, ಇವತ್ತು ನಾವು ಅದನ್ನ ರಾಯಚೂರಲ್ಲಿ ಅದನ್ನ ಪರಿವರ್ತನೆಗೊಳಿಸಿ ನಾವು ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ಅಂತ ನಾವು ಹೆಸರಿಟ್ಟಿದ್ದೇವೆ. ಅದ್ರ ಅಡಿಯಲ್ಲಿ ನಾವು ಟೆಕ್ಸ್ಟೈಲ್ ಇವರಿಗೆ ಅಂದ್ರೆ ಎಂಟರ್ಪ್ರಿನರ್ಗಳಿಗೆ, ಟೆಕ್ಸ್ಟೈಲ್ ಫೀಲ್ಡ್ ಅಲ್ಲಿ ಎಂಟರ್ಪ್ರಿನರ್ಗಳಿಗೆ ಕಂಟಿನ್ಯೂಸ್ ಆಗಿ ಸುಮಾರು ಒಂದು 15-20 ವರ್ಷ ನಾವು ತರಬೇತಿಯನ್ನ ಕೊಟ್ಟಿದ್ದೇವೆ. ಅಲ್ಲಿ ಅದು ಯಾರ ಜೊತೆಗಿತ್ತು ಅದು ಒಪ್ಪಂದ ಸರ್? ಅದು ಕರ್ನಾಟಕ ಇದು ಜವಳಿ ಖಾತೆ ಇಲಾಖೆ ಅಡಿಯಲ್ಲಿ ಅವರು ಅವಕಾಶ ಕಲ್ಪಿಸ್ಕೊಟ್ರು. ನನ್ಗೆ ಗೊತ್ತಿದ್ದಂತೆ ಒಂದು 25 ಮಷೀನ್ಸ್ ಅನ್ನ ಸರ್ಕಾರ ನಮ್ಗೆ ಕೊಟ್ಟಿದೆ. ಯಾವ್ದದು ಜುಕ್ಕಿ ಮಷೀನ್ಸ್ ಅಂತಾರೆ. ಜುಕ್ಕಿ ಆರ್ ವೆರಿ ಟಾಪ್ ಕ್ವಾಲಿಟಿ ಟೈಲರಿಂಗ್ ಮಷೀನ್ಸ್. ಅವು ನಮ್ಗೆ ಕೊಟ್ಟಿದ್ದಾರೆ. ಕಂಟಿನ್ಯೂಸ್ ಆಗಿ ನಾವು ತರಬೇತಿಯನ್ನ ಕೊಟ್ಟಿದ್ದೇವೆ. ಅಲ್ಲಿ ತರಬೇತಿ ಪಡೆದವರು ಅನೇಕ ವಿದ್ಯಾರ್ಥಿಗಳು ಅಂದ್ರೆ ದೊಡ್ಡಬಳ್ಳಾಪುರ ಬೇರೆ ಹೋಗಿ ಅವ್ರ ಉದ್ಯೋಗ ಅವಕಾಶ ಕಲ್ಪಿಸ್ಕೊಂಡಿದ್ದಾರೆ. ಈ ವಿಚಾರದಲ್ಲಿ ನಮ್ಮ ಕಡೆನೂ ಆ ತರ ಒಂದು ಟ್ರೈನಿಂಗ್ ಸೆಂಟರ್ ಮಾಡುವಂತ ಒಂದು ಪ್ರಯತ್ನ ನಾವು ಖಂಡಿತ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನ ಮಾಡಿ ನಮ್ಗೆ ಯಾವ ರೀತಿಯ ಸಹಾಯ ಮಾಡ್ಬೋದು. ಯಾಕಂದ್ರೆ ಟೆಕ್ಸ್ಟೈಲ್ ಪಾರ್ಕ್ ದೊಡ್ಡ ಪ್ರಮಾಣದಲ್ಲಿ ತರ್ತಾ ಇದ್ದೇವೆ, ತಾವು ಕೂಡ ಸಹಕಾರ ಕೊಡ್ಬೇಕಂತ ಅಲ್ಲಿ ಕೂಡ ನಾವು ನಮ್ಮ ವಿನಂತಿಯನ್ನ ಮಾಡೋರಿದ್ದೇವೆ. ಜೊತೆಗೆ ಕರ್ನಾಟಕದ ಜವಳಿ ಖಾತೆ ಇಲಾಖೆಯವರಿಗೂ ಕೂಡ ನೀವು ನಮ್ಗೆ ಸಹಾಯ ಮಾಡ್ಬೇಕು ಅಂತ ಕೇಳುವಂತ ಒಂದು ಪ್ರಯತ್ನ ಮಾಡ್ತೀರಿ. ಒಟ್ಟಾರೆ ನಮ್ಮ ಪ್ರಯತ್ನ ಇಲ್ಲೇನು ಉದ್ಯೋಗ ಅವಕಾಶ ನಮ್ಮ ಭಾಗದ ಜನರಿಗೆ ಉದ್ಯೋಗ ಅವಕಾಶ ಕೊಡೋದು ಒಂದು, ಮತ್ತು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡುವಂಥದ್ದು, ಉದ್ಯೋಗ ಅವಕಾಶ ಎಲ್ಲೇ ಸಿಗ್ಲಿ ಅದನ್ನ ನಾವು ಮಾಡ್ಲಿಕ್ಕೆ ಕೊಟ್ಟಿದ್ದೇವೆ. ಮತ್ತು ಇನ್ನೊಂದು ಬಹಳ ಒಂದು ಸಂತೋಷದಿಂದ ಹೇಳಿಕ್ಕೆ ಇಚ್ಛಪಡ್ತೇನೆ ಸರ್, ನಮ್ಮಲ್ಲಿ ಪ್ಲೇಸ್ಮೆಂಟ್ ಅಂಡ್ ಟ್ರೈನಿಂಗ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸ್ಪೆಷಲಿ ಟು ದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಅಂಡ್ ಟ್ರೈನಿಂಗ್ ಕಂಪ್ಯಾರಿಟಿವ್ಲಿ ನಾನು ಬೇರೆದು ಇದ್ರ ಬಗ್ಗೆ ಹೆಚ್ಚಿಗೆ ಹೇಳಲ್ಲ. ಸ್ವಲ್ಪ ಎಲ್ಲೋ ಒಂದ್ ಕಡೆ ಆ ತರಬೇತಿ ಕೊಡುವಲ್ಲಿ ಸ್ವಲ್ಪ ಎಲ್ಲೋ ಕೊರತೆ ಇದೆ. ಆ ಕಾರಣಕ್ಕಾಗಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ನಮ್ದೊಂದು ದೊಡ್ಡದಾದಂತ ಒಂದು ಅಂದ್ರೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಒಂದು ಕೇಂದ್ರ ಮಾಡಿದ್ದೀವಿ. ಅದರ ಅಡಿಯಲ್ಲಿ ನಾವು ಬಹಳ ದೊಡ್ಡ ಪ್ರಮಾಣದಲ್ಲಿ ಮತ್ತು ವಿಶೇಷ ತರಬೇತಿಯನ್ನ ನಾವು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಹೆಚ್ಚು ಕಡಿಮೆ ವಿ ಹ್ಯಾವ್ 1140 ಸೀಟ್ಸ್ ಇನ್ PD ಇಂಜಿನಿಯರಿಂಗ್ ಕಾಲೇಜ್. 1140 ವಿದ್ಯಾರ್ಥಿಗಳು ಪ್ರತಿ ವರ್ಷ ಅಡ್ಮಿಷನ್ ತೆಗೆದುಕೊಳ್ತಾರೆ ಸರ್. ಪ್ರತಿ ವರ್ಷ ಒಂದು 50-60 ಕೆಲವು ಬ್ರಾಂಚಸ್ ಅಲ್ಲಿ ಸೀಟ್ ಖಾಲಿ ಉಳಿಬಹುದು. ಬಟ್ 100% ಒಂದು 1050-60 ವಿದ್ಯಾರ್ಥಿಗಳು ಅಡ್ಮಿಷನ್ ತಗೋತಾರೆ. ರೈಟ್ ಫ್ರಮ್ ಫಸ್ಟ್ ಇಯರ್ ಪ್ರಾರಂಭದಿಂದನೇ ಅವ್ರಿಗೆ ಕೊನೆಯವರೆಗೆ ನಾವು ಈ ಸೆಂಟರ್ ಆಫ್ ಎಕ್ಸಲೆನ್ಸಿ ಅಡಿಯಲ್ಲಿ ನಾವು ಒಳ್ಳೆ ರೀತಿಯ ತರಬೇತಿಯನ್ನ ಅವ್ರಿಗೆ ಕೊಡ್ತೇವೆ. ಈ ನಿಟ್ಟಿನಲ್ಲಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆಗೆ NSDC ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆಗೆ ಒಂದು ಒಪ್ಪಂದನ ಮಾಡಿಕೊಂಡು ಅನೇಕ ಮಲ್ಟಿನ್ಯಾಷನಲ್ ಅಥವಾ ದೊಡ್ಡ ಕಂಪನಿಯ CRS ಫಂಡ್ ಆಗಲಿ ಕೇಂದ್ರದ ಅನೇಕ ಯೋಜನೆ ಅಂತ ಹೇಳ್ತೀವಿ. ಸಂಗಮೇಶ್ವರ್ ಸರ್ ಜೋಡಿ ಅದಾವ ಸರ್ ಎರಡು. ಆಮೇಲೆ ನಾಳೆ ಒಂದು ಗೂಗಲ್ ಫಾರ್ಮ್ ಲಿಂಕ್ ಆಫ್ HKS ಉದ್ಯೋಗ, ಇದನ್ನು ನಾವು ಯಡಿಯೂರಪ್ಪ ಅವ್ರ ಸಾಹೇಬ್ರ ಕಡೆಯಿಂದ ಉದ್ಘಾಟನೆ ಮಾಡಿಸೋರಿದ್ದೇವೆ.
ನಮ್ಮ ಯೂತ್ಸ್ಗೆ ಫ್ರೀಯಾಗಿ ಟ್ಯಾಲಿ ಮ್ಯಾಗ್ ERP ಕೊಡ್ತಾರೆ. ಟ್ಯಾಲಿ ಎವ್ರಿ ಒನ್ ಟ್ಯಾಲಿ ಕಲ್ತ್ರೆ ಅರೌಂಡ್ 12 to 14,000 ವಿಲ್ ಬಿ ಎ ಜಾಬ್. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಆಗುತ್ತೆ.